ಶಬರಿಮಲೆ ಚಿನ್ನ ಕಳವು ಪ್ರಕರಣದ ಹಿನ್ನೆಲೆ ಇಡಿ ದಾಳಿ ನಡೆಸಿದೆ. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರದಲ್ಲಿ ದಾಳಿ ಮಾಡಿದೆ ಇಡಿ. ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆಯಲ್ಲಿ ಇಡಿ ಶೋಧವನ್ನು ನಡೆಸ್ತಾ ಇದೆ. ಬೆಂಗಳೂರಿನ ಶ್ರೀರಾಂಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಬಳ್ಳಾರಿಯ ರೋದ್ದಮ್ ಜ್ಯುವೆಲರಿ ಜೊತೆಗೆ ಆ ಜ್ಯುವೆಲರಿಯ ಮಾಲೀಕನಾಗಿರುವಂತಹ ಗೋವರ್ಧನ್ ಅವರ ಒಡೆತನದ ರೋದ್ದಮ್ ಜ್ಯುವೆಲರಿಯ ಮೇಲೆ ಈಗ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಒಂದು ಕಡೆಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಹಲವು ತಿಂಗಳುಗಳಿಂದ ತನಿಖೆ ನಡೀತಾ ಇದೆ. ಒಂದೊಂದೇ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಇವತ್ತು ಇಡಿ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿಯನ್ನ ಮಾಡಿದ್ದಾರೆ, ಯಾವೆಲ್ಲ ದಾಖಲೆಗಳು ಸಿಕ್ಕಿದಾವೆ, ಅಥವಾ ಏನಾದರೂ ಮಾಹಿತಿ ಸಿಕ್ಕಿದೆ ಅಥವಾ ಹೇಗೆ? ಜಗದೀಶ್, ಶಬರಿಮಲೆಯಲ್ಲಿ ಚಿನ್ನ ಕಳ್ಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಂಗಳೂರು, ತಿರುವನಂತಪುರಂ, ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಬೆಂಗಳೂರಿನ ಶ್ರೀರಾಂಪುರದ ನಿವಾಸಿಯಾಗಿರುವಂತಹ ಪೊಟ್ಟಿ ಉನ್ನಿಕೃಷ್ಣನ್ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪೊಟ್ಟಿ ಉನ್ನಿಕೃಷ್ಣನ್ ಪ್ರಮುಖವಾಗಿ 2019ರಲ್ಲಿ ಈತ ಶಬರಿಮಲೆಯ ತಿರುವಾಂಕೂರು ದೇವಸ್ವಾಮ್ ಮಂಡಳಿ ಏನಿದೆ ಅದರಲ್ಲಿ ಈತ ವಿಐಪಿ ದರ್ಶನಕ್ಕೆ ಬರುವಂತವರ ಕೋಆರ್ಡಿನೇಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. 2019ರಲ್ಲಿ ಇದೇ ಪೊಟ್ಟಿ ಉನ್ನಿಕೃಷ್ಣನ್ಗೆ ಶಬರಿಮಲೆಯ ದ್ವಾರದಲ್ಲಿರುವಂತಹ ಮೂರ್ತಿಗಳಿಗೆ ಚಿನ್ನವನ್ನ ಲೇಪನ ಮಾಡ್ಲಿಕ್ಕೆ ಈತನಿಗೆ 4 kg ಚಿನ್ನವನ್ನ ತಿರುವಾಂಕೂರು ದೇವಸ್ವಾಮ್ ಮಂಡಳಿ ಅಂದ್ರೆ ಶಬರಿಮಲೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೊಟ್ಟಿರ್ತಾರೆ. ಆ 4 kg ಚಿನ್ನದ ಪೈಕಿ ಈತ ಸುಮಾರು 475 ಗ್ರಾಂನಷ್ಟು ಚಿನ್ನವನ್ನ ಮತ್ತೊಬ್ಬ ವ್ಯಕ್ತಿ ಮುರಾರಿ ಬಾಬು ಎನ್ನುವಂತವನಿಗೆ ಕೊಟ್ಟಿರುವಂತದ್ದು ಸದ್ಯ ಹಿಂದೆ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಬಳ್ಳಾರಿ ಮೂಲದ ಮುರಾರಿ ಬಾಬುಗೆ ಈತ 475 ಗ್ರಾಂನಷ್ಟು ಚಿನ್ನವನ್ನ ಕೊಟ್ಟಿರ್ತಾನೆ. ಅದನ್ನ ಬೇರೆ ಬೇರೆ ಚಿನ್ನದ ಅಂಗಡಿಗಳಿಗೆ ಹಾಗೂ ದೇಗುಲಗಳಿಗೆ ಮಾರಾಟವನ್ನ ಮಾಡಿ ಆರೋಪಿಗಳು ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಈ ಹಿಂದೆ ಕೇರಳದ SIT ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕೇರಳದ SIT ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಇದೇ ಶ್ರೀರಾಂಪುರದ ಈತ ಪೊಟ್ಟಿ ಉನ್ನಿಕೃಷ್ಣನ್ ನಿವಾಸ ಏನಿದೆ ಇಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ನಂತರದಲ್ಲಿ ಕೇರಳದ SIT ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಆರೋಪಿಗಳು ದೇಗುಲದಿಂದ ಅಕ್ರಮವಾಗಿ ಚಿನ್ನವನ್ನ ಕದ್ದು ಅದನ್ನ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಸದ್ಯ ಕೇರಳದ ಕೊಚ್ಚಿನಲ್ಲಿ ಇಡಿ ಅಧಿಕಾರಿಗಳು ECIR ಅನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಎನ್ಫೋರ್ಸ್ಮೆಂಟ್ ಕಂಪ್ಲೇಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ದಾಖಲು ಮಾಡಿಕೊಂಡಂತ ಇಡಿ ಅಧಿಕಾರಿಗಳು ಇವತ್ತು ಬೆಂಗಳೂರು, ಬಳ್ಳಾರಿ ಹಾಗೂ ತಿರುವಾಂಕೂರಿನಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಪೊಟ್ಟಿ ಉನ್ನಿಕೃಷ್ಣನ್ ಈತ 2019ರಲ್ಲಿ ಆ ದೇವಸ್ವಾಮ್ ಮಂಡಳಿಯಿಂದ ಸುಮಾರು 4 kg ಚಿನ್ನವನ್ನ ಪಡೆದಂತ ಆರೋಪಿ. ಅಲ್ಲಿ ಆ ದೇಗುಲದ ದ್ವಾರಪಾಲಕದಲ್ಲಿರುವಂತಹ ಮೂರ್ತಿಗಳಿಗೆ ಚಿನ್ನದ ಎಲೆಕ್ಟ್ರೋ ಪ್ಲೇಟಿಂಗ್ ಅನ್ನ ಮಾಡ್ಲಿಕ್ಕೆ ಆರೋಪಿ 4 kg ಚಿನ್ನವನ್ನ ಪಡ್ಕೊಂಡಿದ್ದ. ಈ ಪೈಕಿ ಸುಮಾರು 475 ಗ್ರಾಂನಷ್ಟು ಚಿನ್ನವನ್ನ ಬಳ್ಳಾರಿ ಮೂಲದ ಮುರಾರಿ ಬಾಬು ಎಂಬಾತನಿಗೆ ಈತ ಮಾರಾಟವನ್ನ ಮಾಡಿರ್ತಾನೆ. ಅದರಿಂದ ಬಂದಂತ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಂತ ವಿಚಾರ ಗೊತ್ತಾದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮುಂದುವರಿಸಿರುವಂತದ್ದು. ಜಗದೀಶ್.